ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆಫ್ಟರ್ ಲಾಂಗ್ ಬ್ಯಾಕ್ ಒಂದು ವೀಡಿಯೋ ಹಾಕ್ತಾ ಇದ್ದೀನಿ. ಸೊ ಇದೊಂದು ವೆರಿ ಇಂಪಾರ್ಟೆಂಟ್ ವೀಡಿಯೋ ಅಂತ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಬಿಕಾಸ್ ಏನು ಅಂದರೆ, ನನ್ನ ಒಂದು ಪ್ರೊಫೈಲಲ್ಲಿ ಫಸ್ಟ್ ನಾನು ಒಂದು ಬೇರೆಯವ್ರಿಗೆ ಸೆಮಿನಾರ್ ಕ್ಲಾಸ್ನ ನಾನು ಕೊಟ್ಟಿರೋ, ನಾನು ಒಂದು ಕಲ್ತಿರೋ ವಿದ್ಯೆಯನ್ನು ಚಿಕ್ಕದಾಗಿ ಅವರಿಗೆ ಒಂದು ಹೇಳ್ಕೊಟ್ಟಿರೋದು ನಾನು ಮತ್ತು ನನ್ನ ಫ್ರೆಂಡು. ಸೊ ಹೋಗಿ ನಾವು ಅವರಿಗೆ ಹೇಳ್ಕೊಟ್ಟಿದ್ವಿ. ಇದು ಬಂದುಬಿಟ್ಟು ಜಿಂದಾಲ್ ಇನ್ಸ್ಟಿಟ್ಯೂಟ್. ನಿಮಗೆಲ್ಲರೂ ಗೊತ್ತಿರುತ್ತೆ, ಕಾಲೇಜ್, ಹಾಸ್ಪಿಟಲ್, ಸ್ಕೂಲ್ ಎಲ್ಲ ಇದೆ ಜಿಂದಾಲಲ್ಲಿ. ಅಲ್ಲಿ ಒಂದು ಮಹಿಳೆಯರಿಗೆ ಯೂಸ್ ಆಗಲಿ ಅಂತ ಬೇಸಿಕ್, ಅಡ್ವಾನ್ಸ್, ಬ್ಯೂಟಿಷಿಯನ್ ಆ್ಯಂಡ್ ಟೈಲರಿಂಗ್, ಆರ್ವಿ ವರ್ಕ್, ಮೇಕಪ್ ಕೋರ್ಸ್ ಇಂಥ ತುಂಬ ಆ್ಯಂಡು ಇನ್ನೂ ಏನೇನೋ ಕ್ಲಾಸ್ಗಳೆಲ್ಲ ಅಲ್ಲಿ ಫ್ರೀಯಾಗಿ ಹೇಳ್ಕೊಡ್ತಿದೆ. ಕಂಪ್ಯೂಟರ್ ಇದೆ, ಬೇಸಿಕ್ ಇದೆ, ಅಡ್ವಾನ್ಸ್ ಇದೆ, ತುಂಬ ಕ್ಲಾಸ್ಗಳನ್ನ ಹುಡುಗಿರಿಗೆ, ಮಹಿಳೆಯರಿಗೆ ಹೆಲ್ಪ್ ಆಗಲಿ ಅಂತ ಫ್ರೀ ಕ್ಲಾಸ್ ಕೊಡ್ತಾರೆ. ಸೊ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನು ಒಂದು ಎಲ್ಲರಿಗೂ ಗೊತ್ತಿರೋ ಥರ ನಾನು ಮೇಕಪ್ ಆರ್ಟಿಸ್ಟ್, ಹೇರ್ ಆರ್ಟಿಸ್ಟ್ ಆ್ಯಂಡ್ ಬ್ಯೂಟಿಷಿಯನ್. ಒಂದು 8 to 9 years ಬ್ಯಾಕ್ ನಾನು ಬ್ಯೂಟಿಷಿಯನ್ ಅಂತ ನಾನು ಕಲ್ತಿದ್ದೆ ನನ್ನ ಜಿಂದಾಲಲ್ಲಿ. ಅಲ್ಲಿ ಫಸ್ಟ್ ಬೇಸಿಕ್ ಕಲಿತು, ಅಡ್ವಾನ್ಸ್ ಕಲಿತು, ಆಮೇಲೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ನಾನು ವರ್ಕ್ ಮಾಡಿ ಕಲಿತ್ಬಿಟ್ಟು ನಾನೊಂದು ಶಾಪ್ ಮಾಡಿ ಈಗ ನಾನೇನು ಅರ್ನ್ ಮಾಡ್ತಿದ್ದೀನೋ ಅದಕ್ಕೆ ನನ್ನ ಒಂದು ನರ್ಸರಿ, ಪ್ರೈಮರಿ ಸ್ಕೂಲ್ ಅಂದರೆ ಅದು ಜಿಂದಾಲ್ ಆಗುತ್ತೆ. ಸೊ ಈಗ ರೀಸೆಂಟಾಗಿ ನಾನು PMA ಕ್ಲಾಸ್ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮುಗಿಸಿದ್ವಿ. ಆ PMA ಕ್ಲಾಸಲ್ಲಿ ನಾವು ಒಂದು ಡರ್ಮಾಸ್ ಡೈಮಂಡ್ ಅಬ್ರೇಷನ್ ಅಂತ ಒಂದು ಮಿಷನಿಂದ ಫೇಸ್ಗೆ ಫುಲ್ ಬಾಡಿ ವೈಟ್ನಿಂಗ್ ಟ್ರೀಟ್ಮೆಂಟ್, ಅದನ್ನು ಹೇಗೆ ಕೊಡೋದು ಅಂತ ನಾವು ಕಲ್ತಿದ್ವಿ. ಸೊ ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಒಂದು ಸ್ಟೂಡೆಂಟಿಗೆ ಹೇಳಿ ಅಂತ ನನ್ನ ಒಂದು ಮ್ಯಾಮ್ ಆದ ಚೇತನ ಮೇಡಮ್ ಅವರು ಹೇಳಿದರು. ತುಂಬ ಖುಷಿ ಆಯಿತು. ಸೊ ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ 4 ಪೀಪಲ್ಸ್ನ 4 ಜನ ಫ್ರೆಂಡ್ಸ್ ಎಲ್ಲ ಹೋಗಿ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಾವು ಕ್ಲಾಸ್ನ ಅಲ್ಲಿರೋಂಥ ಸ್ಟೂಡೆಂಟ್ಗೆ ಕೊಟ್ವಿ. ತುಂಬ ಖುಷಿ ಆಯಿತು. ಬರೀ ಡೈಮಂಡ್ ಅಬ್ರೇಷನ್ ಕ್ಲಾಸು ಮತ್ತು ಇಯರ್ ಲೋಬು. ಈಗ ನಿಮಗೆಲ್ಲ ಗೊತ್ತಿರುತ್ತೆ, ಕಿವಿ ಓಲ್ ದೊಡ್ಡದಾಗಿರುತ್ತೆ, ಅದು ಫಸ್ಟೆಲ್ಲ ಸರ್ಜರಿ ಮಾಡ್ತಾಯಿದ್ರು, ಸ್ಟಿಚ್ ಆಗ್ತಿದ್ರು. ಈಗ ವಿದೌಟ್ ಸ್ಟಿಚ್ ಹಾಗೆಯೇ ಹೇಗೆ ಅದನ್ನು ಇಯರ್ ಲೋಬ್ ಮಾಡೋದು, ಕ್ಲೋಸ್ ಮಾಡೋದು, ಅದೊಂದು ಕ್ಲಾಸ್ ಕೊಟ್ವಿ. ಆ್ಯಂಡ್ ನೆಕ್ ಬ್ಲ್ಯಾಕ್ ಆಗಿರುತ್ತಲ್ಲ ಅದನ್ನ ಹೆಂಗೆ ವೈಟಿಂಗ್ ಮಾಡೋದು ವಿತ್ ಫೇಸ್ ವೈಟಿಂಗ್, ಪಿಗ್ಮೆಂಟೇಷನ್ ಏನೇನಕ್ಕೆಲ್ಲ ಡರ್ಮಾಸ್ ಯೂಸ್ ಆಗುತ್ತೆ ಅನ್ನೋ ಬಗ್ಗೆ ಕ್ಲಾಸ್ ಕೊಟ್ವಿ. ಆ ಕ್ಲಾಸ್ನ ಡೀಟೇಲ್ಸ್ನ ನಾನು ನಿಮ್ಮ ಮುಂದೆ ಇಡ್ತಾಯಿದ್ದೀನಿ ಆ್ಯಂಡ್ ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ ನಾವು ಹೋಗಿ ಅಲ್ಲೊಂದು ಕ್ಲಾಸ್ ಮಾಡಿರೋದು. ಸೊ ಯಾರಾದರೂ ಫಸ್ಟ್ ಟೈಮ್, ಹಾಯ್ ಫ್ರೆಂಡ್ಸ್, ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೀವು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ನಾನು ಈಗ ಸಪ್ರೇಟಾಗೇ ಅದ್ರ ಬಗ್ಗೆ ಇನ್ನೊಂದು ಡೈಮಂಡ್ ಅಬ್ರೇಷನ್ ಮಿಷನ್ನ ಯಾವ ಥರ ಯೂಸ್ ಮಾಡೋದು ಅಂತ ಡೀಟೇಲ್ಸಾಗಿ ನಾನು ಮತ್ತೊಂದು ಸಲ ವೀಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಇಯರ್ ಲೋಬನ್ನು ಯಾವ ಥರ ಮಾಡ್ಬೋದು ಅನ್ನೋದು ನಾನು ಅದು ಒಂದು ವೀಡಿಯೋನ ಸಪ್ರೇಟಾಗಿ ಹಾಕ್ತೀನಿ. ಬಟ್ ಇವಾಗ ನಾವು ಸೆಮಿನಾರಲ್ಲಿ ಏನು ಮಾಡಿದ್ವಿ ಅದನ್ನ ಚಿಕ್ಕದಾಗಿ ನಾನು ನಿಮಗೆ ವೀಡಿಯೋನ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ನಿಮ್ಗೆ ಯಾರಿಗಾದ್ರೂ ಫ್ರೀ ಕೋರ್ಸ್ ಬೇಕಾಗಿದೆ ಅಥವಾ ಚಲೋ ಒಂದು 10th PUC ಮುಗಿಸಿ ನೀವು ಯಾರು ಮನೇಲಿ ಇದ್ದೀರಾ, ನೀವು ಟೈಲರಿಂಗ್ ಕಲಿಬೇಕು ಅಥವಾ ಬ್ಯೂಟಿಷಿಯನ್ ಕಲಿಬೇಕು ಅಥವಾ ನೀವೇನಾದ್ರೂ ಕಂಪ್ಯೂಟರ್ ಕಲಿಬೇಕಂತಿದ್ದೀರಾ, RV ವರ್ಕ್ ಕಲಿಬೇಕು, ಮೇಕಪ್ ಕಲಿಬೇಕು, ಫ್ರೀ ಕೋರ್ಸು ಇವಾಗ ಎಲ್ಲರಿಗೂ ಅಮೌಂಟ್ನ ಕೊಟ್ಟು ಕಲಿಯೋದಕ್ಕೆ ಆಗಲ್ಲ. ಸೊ ಅಂಥವ್ರಿಗೆ ಯಾರಿಗಾದ್ರೂ ಬೇಕು ಅಂದರೆ ಡೆಫಿನೆಟ್ಲಿ ಈ ಜಿಂದಾಲ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಜಿಂದಾಲ್ ಎಲ್ಲಿ ಬರುತ್ತೆ? ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, 8th ಮೈಲ್ ಆ್ಯಂಡ್ ನೆಲಮಂಗಲ. 8th ಮೈಲಿಂದ ನೆಲಮಂಗಲಕ್ಕೆ ಹೋಗ್ಬೇಕಾದ್ರೆ ಸೆಂಟ್ರ್ ಚಿಕ್ಕಬಿದ್ರಕಲ್, ಅಲ್ಲೇ ಪಕ್ಕ ಜಿಂದಾಲ್ ಅಂತ ಬರುತ್ತೆ. ಸೊ ಆ ಜಿಂದಾಲಲ್ಲಿ ಸಿಟಿ ಕಡೆಯಿಂದ ಬಂದರೆ ನಿಮಗೆ ರೈಟು, ನೆಲಮಂಗಲ ಕಡೆಯಿಂದ ಬಂದರೆ ಲೆಫ್ಟ್ ಸೈಡ್ ಜಿಂದಾಲು. ಅಲ್ಲಿ ಹೋಗಿ ನೀವು ಯಾರು ಬೇಕಾದ್ರೆ ಕೇಳಿದ್ರು ಹೇಳ್ತಾರೆ. ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾಗೋ ಕೋರ್ಸ್ನ ನೀವು ಡೆಫಿನೆಟ್ಲಿ ಯೂಸ್ ಮಾಡ್ಕೊಬೋದು, ಮಾಡಿ ಕಲೀರಿ. ಫ್ರೀಯಾಗಿ ಎಲ್ಲ ಕೋರ್ಸ್ ಇದೆ, ಎಲ್ಲರೂ ಬಂದು ಕಲಿಬೋದು. ಕಲಿತು ನಿಮಗೆ ಬೇಕಾಗ ನಿಮ್ಮ ಮನೇಲಿ ನೀವು ಅರ್ನ್ ಮಾಡ್ಬೋದು. ಬನ್ನಿ, ಇನ್ನೇನಕ್ಕೆ ತಡ ಫುಲ್ ವೀಡಿಯೋ ನಿಮಗೆ ತೋರಿಸ್ತೀನಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. ಆ್ಯಂಡ್ ಎಕ್ಸ್ಪೆಷಲಿ ನಾನು ಹೇಮಾ ಮೇಡಮ್ ಮತ್ತು ಅಲ್ಲಿ ಚೇತನ್ ಮೇಡಮ್ ಅಂತಿದ್ದಾರೆ. ತುಂಬ ಸ್ಟೂಡೆಂಟಿಗೆ ಅವರೆಲ್ಲ ಟ್ರೈನಿಂಗ್ ಕೊಟ್ಟು ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಎಕ್ಸ್ಪೆಷಲಿ ನಾನು ಈ ವಿಡಿಯೋ ಮೂಲಕನೇ ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಕ್ಸ್ಪೆಷಲಿ ಹೇಮಾ ಮೇಡಮ್ ಆ್ಯಂಡ್ ಚೇತನ ಮೇಡಮ್ ನಿಮಗೆ ತುಂಬ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹೋಗುತ್ತೆ, ಪಿಂಪಲ್ ಇರೋದಕ್ಕೂ ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಇದೊಂದು ಮಿಷನ್ ಫುಲ್ ಬಾಡಿನೇ ಕ್ಲೀನ್ ಮಾಡಿಬಿಡುತ್ತೆ. ಸೊ ಅಷ್ಟು ಬಾಡಿ, ಸೊ ಟೋಟಲ್ ಎಲ್ಲ ಒಂದು ಟ್ರೀಟ್ಮೆಂಟ್ ಇದ್ರಲ್ಲಿ ಸಿಗುತ್ತೆ.
ಸ್ಟ್ರೆಚ್ ಮಾರ್ಕ್ ಎಲ್ಲ ಬೇಕಂದ್ರೆ ಮಿನಿಮಮ್ 20 ಸಿಟಿಜನ್ ತಗೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಒಂದೇ ಶಿಂಕ್ ಮಾಡುತ್ತೆ ಅಷ್ಟೇ. ಮಾಡ್ತೀವಲ್ಲ ಮಸಾಜ್ ಮಾಡ್ಬೇಕಾದ್ರೆ ಹೋಗುತ್ತೆ. ಇದು ಮಾಡಿ ಲೂಸ್ ಇದ್ರೆ ಸ್ವಲ್ಪ ಟೈಟ್ ಮಾಡುತ್ತೆ. ಒಂದು ರಿಂಕಲ್ಸ್ ಹೌದು, ಫೇಸ್ ರಿಂಕಲ್ಸ್ ಇರುತ್ತಲ್ಲ ಅದು, ಫೈನ್ ಲೈನ್ ಎಲ್ಲ ಪ್ರತಿಯೊಂದು ಇದರಲ್ಲಿ ಆಗುತ್ತೆ. ಅಷ್ಟು ಇದರಲ್ಲಿ ಬೆನಿಫಿಟ್ ಇದೆ. ಮತ್ತು ಇದನ್ನ ಯೂಸ್ ಮಾಡಿದ್ಮೇಲೆ ಬ್ಲೀಚ್ ಹಾಕಂಗಿಲ್ಲ. ಆಮೇಲೆ ಇದನ್ನು ನಾವು ಯಾರಿಗೆ ಥೈರಾಯ್ಡ್ ಇದ್ದರೆ ಥೈರಾಯ್ಡ್ ಇರೋರಿಗೆ ಯೂಸ್ ಮಾಡೋಂಗಿಲ್ಲ. ಏನಾದ್ರು ಅಲ್ಲಲ್ಲಿ ಕ್ಲಿಪ್ ಹಾಕಿದರೆ ಅವ್ರಿಗೂ ಇದನ್ನು ಯೂಸ್ ಮಾಡೋಂಗಿಲ್ಲ. ಕ್ಲಿಪ್ ಹಾಕಿದ್ದೀರಾ? ನಾನು ಅದಕ್ಕೆ ಹೇಳಿದ್ದೆ ಯೂಸ್ ಮಾಡ್ಬೋದು, ಬಟ್ ಸಡನ್ ಯಾರು ಯೂಸ್ ಮಾಡಿಲ್ಲ. ನಾವು ಯೂಸ್ ಮಾಡ್ತೀವಿ, ಅದು ಗೊತ್ತಾಗುತ್ತೆ. ಬನ್ನಿ ಈ ಒಂದು ಮಿಷನ್ ಸೆಕೆಂಡ್ ಲೇಯರ್ನು ಇದು ಕ್ಲಿಯರ್ ಮಾಡುತ್ತೆ. ಸೊ ಡರ್ಮಿಸ್ ಸೆಕೆಂಡ್ 2 to 3 ಲೇಯರ್ಸ್ ಸಹ ಇದು ರೀಚ್ ಆಗುತ್ತೆ ಇದು. ಓಕೆ ಕ್ಲಿಯರ್. ಇವಾಗ ಪಿಂಪಲ್ ಬಂದಿದ್ರೆ ನಾವು ಏನು ಮಾಡ್ತೀವಿ, ಮಸಾಜ್ ಮಾಡ್ತೀವಿ, ಪಿಂಪಲ್ ಸ್ವಲ್ಪ ಹೋಗುತ್ತೆ. ಬಟ್ ಅದು ಕ್ಲಿಯರ್ ಆಗಬೇಕಾದ್ರೆ ಸೆಕೆಂಡ್ ಲೇಯರ್ ಥರ್ಡ್ ಲೇಯರ್ ಡರ್ಮಿಸ್ ಮತ್ತು ಹೈಪರ್ಡರ್ಮಿಸ್ ಇದೆಯಲ್ಲ ಅದು ಫಸ್ಟ್ ಕ್ಲಿಯರ್ ಆಗಬೇಕು. ಅಲ್ಲಾಂದ್ರೆ ಅದು ನಾವು ಏನೇ ಮಸಾಜ್ ಮಾಡಿದ್ರು ವೇಸ್ಟ್ ಆಗುತ್ತೆ. ಸೊ ನೀವೇನು ಮಾಡಬೇಕು, ಪಿಗ್ಮೆಂಟೇಷನ್ ಇರೋರಿಗೆಲ್ಲ ಅವ್ರಿಗೆ ABC ವಿಟಮಿನ್ ಜ್ಯೂಸ್ ಕುಡೀರಿ ಅಂತ ಹೇಳಬೇಕು, ನೀರು ಕುಡೀರಿ ಅಂತ ಹೇಳಬೇಕು. ಬರೀ ನಾವು ಮಸಾಜ್ ಕೊಟ್ಟರೆ ಏನು ಯೂಸ್ ಆಗಲ್ಲ. ಪಿಗ್ಮೆಂಟೇಷನ್ ಅವರು ಮೇಯ್ನಾಗಿ ABC ಜ್ಯೂಸ್ ಸಹ ತಗೋಬೇಕು. ABC ಜ್ಯೂಸ್ ಪಿಗ್ಮೆಂಟೇಷನ್ ಅವರು ಡೈಲಿ ಯಾರಿಗಿದೆ ಅವ್ರು ತಗೊಳ್ಳಿ, ಪಕ್ಕ ನಮಗೆ ರಿಸಲ್ಟ್ ಬರುತ್ತೆ. ಅದು ಎಂಟಿ ಸ್ಟಮಚಲ್ಲೇ ತಗೋಬೇಕು. ಬೆಳಗ್ಗೆ ಎದ್ದಿದ ತಕ್ಷಣ ಊಟ ಮಾಡಿ ತಗೊಳಂಗಿಲ್ಲ. ಒಂದು ಪೀಸ್ ಹಾಕೊಂಡು ಯೂಸ್ ಮಾಡ್ಕೊಂಡು ಸಿಟಿಸನ್ ಥರ ತಗೊಂಡ್ರೆ. ಬಟ್ ಇದು ಸ್ವಲ್ಪ ರ್ಯಾಷಸ್ ಥರ ಆಗುತ್ತೆ ಫಿಶಿಂಗ್. ಇದಕ್ಕಿಂತ ನಾನು ಈಗ ಯೂಸ್ ಮಾಡೋದು ತಗೊಬರ್ತಿದ್ದೀನಿ. ಇದು ಡಾಕ್ಟರ್ ರೆಫರ್ದು. ಇದು ಚೆನ್ನಾಗಿ ಬರುತ್ತೆ. ಬಟ್ ಇದು ಎಲ್ಲೆಲ್ಲಿ ಲೋಕಲಲ್ಲಿ ಸಿಗಲ್ಲ. ಓನ್ಲಿ ಥ್ರೂ ಡೀಲರ್ಸ್ ಮಾತ್ರ ನಾವು ಕೊಯಮತ್ತೂರಿಂದ ತರಿಸಿರೋದು ಇದನ್ನು ಕಿಟ್ಟು. ಬೇಕಂದ್ರೆ ಆನ್ಲೈನ್ ಅವರು ಕಳಿಸ್ತಾರೆ. ಹೆಡ್ ಬ್ಯಾಂಡ್ ಹಾಕೊಂಡಿದ್ದು ಇಟ್ಟು ಏನಕ್ಕೆ ಆ ಥರ ವೆರೈಟಿ ಅಂತಂದ್ರೆ ಸ್ಟ್ರೆಚ್ ಮಾರ್ಕ್ಸ್ ಒಂದು ಕೊಟ್ಟಿರ್ತಾರೆ, ನೆಕ್ಗೆ ಒಂದು ಕೊಟ್ಟಿರ್ತಾರೆ, ಹೈಕ್ ಒಂದು ಕೊಟ್ಟಿರ್ತಾರೆ. ನೋಡಿ ಇದು ಬಿಗ್, ಇದು ಬಿಗ್ ಸೈಜ್. ಎಲ್ಲ ಒಟ್ಟಿಗೆ ಒಂದ್ಸಲ ಬರುತ್ತೆ, ಆಮೇಲೆ ತಗೋಬೇಕಾಗುತ್ತೆ. ಮಾಡ್ಕೋಬೇಕಾ? ನಿಮ್ಮ ಇಷ್ಟ. ಅವ್ರು ಕ್ಲನ್ಸ್ ಮಾಡ್ತಾವೆ. ಈ ಥರ ಬರುತ್ತೆ. ಇದು ಬಿಗ್ ಇರುತ್ತೆ, ಇದು ಸ್ಮಾಲ್ ಇರುತ್ತೆ. ಇದಕ್ಕೆ ಹಾಕಬೇಕು. ಅದು ತೋರಿಸಿ. ಅದು ನೋಡಿ ಅವ್ರು ಹಾಕ್ತಾರೆ ಹೆಂಗಂತ. ಈ ಟೂಲ್ಸ್ ಮೇಲೆ ಆ ಕಾಟನ್ ಇಡ್ತಾರೆ. ಒಳಗಡೆ ಹಾಕ್ಬೇಕು. ನೋಡಿ ಅದು ಫುಲ್ ವೈಟ್ ಇದೆ, ಏನಿಲ್ಲ ಅದು. ಆಮೇಲೆ ನಿಮಗೆ ತೋರಿಸ್ತಾರೆ ಎಷ್ಟು ಅಷ್ಟು ಇರುತ್ತೆ ಅಂತ. ನೋಡಿ ಅಷ್ಟೇ ಆಗೋದು. ತುಂಬ ಈಸಿ ಇದೆ, ಬಟ್ ಮಾಡಬೇಕು, ಕೆಲ್ಸ ಮಾಡಬೇಕಾಗುತ್ತೆ. ಕಟ್ಕೊಂಡು ಹಿಂಗೆ ಎಳಿಬಾರ್ದು, ಸ್ಕಿನ್ನೇ ಬಂದ್ಬಿಡುತ್ತೆ. ಇದು ಪ್ರೆಸರ್ ಪಾಯಿಂಟ್ ಆನ್ ಮಾಡಿದ ತಕ್ಷಣ ಇದು ಫುಲ್ ಮ್ಯಾಕ್ಸಿಮಮ್, ಇದು ಫುಲ್ ಮಿನಿಮಮ್.
ಹೀಗೆ ಓಕೆ. ಪಿಗ್ಮೆಂಟೇಷನ್ಗೆ ಎಲ್ಲದಕ್ಕೂ ಸ್ವಲ್ಪ ನಾವು ಮಿನಿಮಮ್ ಮ್ಯಾಕ್ಸಿಮಮ್ ಸೆಂಟರ್ ಇಟ್ಕೊಳ್ಳೋಣ. ಪಿಗ್ಮೆಂಟೇಷನ್ ಸ್ವಲ್ಪ ಒಂದು 60% ಇಟ್ಕೊಳ್ಳೋಣ. ಆ್ಯಂಡ್ ನೆಕ್ಕಿಗೆ ಒಂದು 70% ಇಟ್ಕೊಳ್ಳೋಣ. ಐಗೆ ಮಾತ್ರ 30ಇಂದ 40 ಇರಬೇಕು, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ. ಇದು ಇವಾಗ ಮಾಡ್ತಾ ಇದ್ದೀರಲ್ಲ ಇವಾಗ ಒಂದೇ ಸಿಟಿನಲ್ಲಿ ರಿಸಲ್ಟ್ ಬರುತ್ತೆ. 50% ಅವ್ರದ್ದು ಬಿಫೋರ್ ಫೋಟೋ ತೆಕ್ಕೊಂಡು ವಿಡಿಯೋ ಮಾಡಿದ್ದೀನಿ ವಿಡಿಯೋ ಮಾಡಿ ಮಾಡಿದ್ದೀರಾ ಇವ್ರದ್ದು ಫೇಸ್ ಅಲ್ಲ ಇವಾಗ ಪರ್ಮನೆಂಟ್ ಸೊಲ್ಯೂಷನ್. ಮಾಡ್ಬೋದು. ಆಯ್ತಾ 2 ಸಿಟ್ಟಿಂಗ್ ತಗೊಂಡ್ರೆ 2000 ಒಟ್ಟಿಗೆ ಪೇ ಮಾಡಿದ್ರೆ 3 ಸಿಟ್ಟಿಂಗ್ ರಿಸರ್ವೇಷನ್ ಮಾಡ್ಕೊಡ್ತಾರೆ. ಸಿಸರಿಂಗ್ ಆಗುತ್ತಲ್ಲ, ಸಿಸರಿಂಗ್ ಮಾರ್ಕು ಹೋಗುತ್ತೆ. ಸಿಸರಿಂಗ್ ಮಾರ್ಕು ಹೋಗುತ್ತೆ. ಇದು ಟೋಟಲ್ ಅದಕ್ಕೆ ಬಾಡಿ ವೈಟ್ನಿಂಗ್ ಟ್ರೀಟ್ಮೆಂಟ್ ಅಂತ ಹೇಳಿರೋದು. ಟೋಟಲ್ ಬಾಡಿ ವೈಟ್ನಿಂಗ್ ಟ್ರೀಟ್ಮೆಂಟ್.